ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪ್ರಜಾಶಕ್ತಿ ಟಿವಿ ವರದಿಗೆ ಎಚ್ಚೆತ್ತ ತುಮಕೂರು ಜಿಲ್ಲಾಡಳಿತ. ರಾತ್ರೋರಾತ್ರಿ ದಸರಾ ಫ್ಲೆಕ್ಸ್ನಲ್ಲಿ ಕಾಣೆಯಾಗಿದ್ದವರ ಫೋಟೋ ಪ್ರತ್ಯಕ್ಷ. ಎಸ್ ವೀಕ್ಷಕರ, ಪ್ರಜಾಶಕ್ತಿ ಟಿವಿ ಶುರುವಾಗಿನಿಂದಲೂ ರಾಜಕಾರಣಿಗಳ ಅಧಿಕಾರಿ ವರ್ಗದವರ ತಪ್ಪು ಸರಿಗಳನ್ನ ನೇರ ದಿಟ್ಟವಾಗಿ ನಿಷ್ಪಕ್ಷಪಾತವಾಗಿ ವರದಿ ಮಾಡುತ್ತಾ ಜನರ ಮುಂದೆ ಇಡ್ತಾ ಇದೆ. ಜನರು ಕೂಡ ಪ್ರಜಾಶಕ್ತಿ ಟಿವಿ ವರದಿಯ ವಾಸ್ತವಿಕತೆಯನ್ನ ಒಪ್ಪಿಕೊಂಡು ಜೊತೆ ನಿಂತಿರುವ ನಿದರ್ಶನಗಳು ಕೂಡ ಇವೆ. ಇತ್ತ ತುಮಕೂರು ಜಿಲ್ಲಾಡಳಿತ ಮಾಡಿದ ಮಹಾ ಎಡವಟ್ಟೊಂದನ್ನ ಬಿಚ್ಚಿಡುವ ಮುಖಾಂತರ ನಿಮ್ಮ ಪ್ರಜಾಶಕ್ತಿ ಟಿವಿ ವಿಸ್ತೃತ ವರದಿಯನ್ನ ಕೂಡ ಮಾಡಿತು. ಇದೀಗ ವರದಿಗೆ ಎಚ್ಚೆತ್ತ ತುಮಕೂರು ಜಿಲ್ಲಾಡಳಿತ ರಾತ್ರೋರಾತ್ರಿ ಕ್ರಮವನ್ನ ಜರುಗಿಸಿ ವಿಶಿಂಗ್ ಫ್ಲಕ್ಸ್ನಲ್ಲಿ ಕಾಣೆಯಾಗಿದ್ದವರ ಫೋಟೋಗಳನ್ನ ಹಾಕಿಸಿದೆ. ಹೌದು, ಗೃಹ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರು ರೀತಿಯಲ್ಲಿಯೇ ನಾಡಹಬ್ಬ ದಸರಾವನ್ನ ಈ ಬಾರಿ ತುಮಕೂರಿನಲ್ಲಿಯೂ ಆಚರಿಸಬೇಕೆಂಬ ಪಣ ತೊಟ್ಟಿದ್ದಾರೆ. ಅದರ ಅನುಸಾರವಾಗಿ ಕಾರ್ಯನಿರ್ವಹಿಸದೆ ತುಮಕೂರು ಜಿಲ್ಲಾಡಳಿತ ಅಧಿಕೃತ ದಸರಾ ಫ್ಲೆಕ್ಸ್ಗಳಲ್ಲಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸುವ ನಗರ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಕೆಎನ್ ರಾಜಣ್ಣ, ಎಂಎಲ್ಸಿ ರಾಜೇಂದ್ರ ಭಾವಚಿತ್ರಗಳನ್ನು ಹಾಕದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿತ್ತು. ಇತ್ತ ಜಿಲ್ಲಾಡಳಿತದ ಕ್ರಮಕ್ಕೆ ಕಾರ್ಯಕರ್ತರು, ಅಭಿಮಾನಿಗಳ ಆಕ್ರೋಶಕ್ಕೆ ಕೂಡ ಗುರಿಯಾಗಿತ್ತು. ಈ ಬಗ್ಗೆ ವಿಸ್ತೃತವಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಮಾಡಿತ್ತು. ಬೆಳಗಾಗುವಷ್ಟರಲ್ಲಿ ಎಂಎಲ್ಎ, ಎಂಎಲ್ಸಿಗಳ ಫೋಟೋಗಳು ಫ್ಲಕ್ಸ್ನಲ್ಲಿ ರಾರಾಜಿಸುತ್ತವೆ. ಇನ್ನು ಪ್ರಜಾಶಕ್ತಿ ಟಿವಿ 7 ಗಂಟೆಯ ನೇರ ಪ್ರಸಾರದ ಚರ್ಚಾ ಕಾರ್ಯಕ್ರಮದಲ್ಲಿ ಜ್ಯೋತಿ ಗಣೇಶ್, ರಾಜಣ್ಣ ಅಭಿಮಾನಿಗಳು ಯಾವಾಗ ಆಕ್ರೋಶ ಹೊರಹಾಕಿದ್ರೋ ಕೂಡಲೇ ಕೆಲವೇ ಗಂಟೆಗಳಲ್ಲಿ ರಾತ್ರೋರಾತ್ರಿ ಫ್ಲೆಕ್ಸ್ಗಳನ್ನ ತೆರವು ಮಾಡಿದ ಜಿಲ್ಲಾಡಳಿತ ಜಿಲ್ಲೆಯ ಎಲ್ಲ ಶಾಸಕರುಗಳ ಫೋಟೋ ಇರುವ ಫ್ಲೆಕ್ಸ್ಗಳನ್ನ ಹಾಕಿಸಿದೆ. ಒಟ್ಟಾರೆ ಜಿಲ್ಲೆಯ ಪ್ರತಿಯೊಬ್ಬರೂ ಸೇರಿ ಆಚರಿಸಬೇಕಾದ ನಾಡಹಬ್ಬ ತುಮಕೂರು ದಸರಾವನ್ನ ಜಿಲ್ಲಾಡಳಿತ ಕೆಲವೊಂದು ಎಡವಟ್ಟುಗಳು ಜನಸಾಮಾನ್ಯರಿಗೆ ನೋವುಂಟಾಗಬಾರದು. ಅದೇ ಪ್ರಜಾಶಕ್ತಿ ಟಿವಿಯ ಆಶಯವೂ ಕೂಡ ಹೌದು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.